ಅಮ್ಮ ಯಾಕೆ ಶಾಕಲ್ಲಿದ್ದೀರಾ? ರಚನೆ ಏನಂದ್ಲು? ಅಮ್ಮ ಏನಾಯ್ತಮ್ಮ? ಮೋಸ ಮಾಡಿಬಿಟ್ಲು. ನನ್ನ ಮಗಳೇ ನನಗೆ ಮೋಸ ಮಾಡಿಬಿಟ್ಲು. ಅಮ್ಮ ಏನು ಹೇಳ್ತೀರಾ? ಅಂದ್ರೆ ರಚನಾ ಹೋದ್ಲು ಋಷಿ. ಅಮರೇ ಬೇಕು ಅಂತ ಅವನ ಜೊತೆ ಹೊಟ್ಟೋದ್ಲು. ರಚನಾ ಹೀಗೆ ಮಾಡ್ತಾಳೆ ಅಂತ ಗೊತ್ತೇ ಇರಲಿಲ್ಲ ಅಮ್ಮ. ಈಗ ಏನು ಮಾಡೋದಮ್ಮ? ಅವಳಾಗೆ ಹೋದ್ಮೇಲೆ ನಾವೇನ್ ಮಾಡಕ್ಕಾಗತ್ತೆ ಋಷಿ? ನಮ್ಮನ್ನೆಲ್ಲ ಅವಮಾನದ ಪ್ರಪಾತಕ್ಕೆ ತಳ್ಳಿ ಹೊಟ್ಟೋದ್ಲು. ನಾವೀಗ ಅದನ್ನ ಅನುಭವಿಸ್ಬೇಕು ಅಷ್ಟೆ. ಚಿರಣ್, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ನನ್ನ ಮಗಳು ಹೀಗೆಲ್ಲ ಮಾಡ್ತಾಳೆ ಅಂತ ನಾನು ಕನಸಿನಲ್ಲೂ ಅಂದ್ಕೊಂಡಿರ್ಲಿಲ್ಲ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ. ಇಟ್ಸ್ ಓಕೆ ಆಂಟಿ, ನಿಮ್ಮ ದುಃಖ ನನಗೆ ಅರ್ಥ ಆಗುತ್ತೆ. ಯು ಟೇಕ್ ಕೇರ್. ತಾರ, ಅಳ್ಬೇಡ, ಸಮಾಧಾನ ಮಾಡ್ಕೊ. ರಚನಾ ಈಗ ದೊಡ್ಡವಳಾಗಿದ್ದಾಳೆ. ಶಿ ಈಸ್ ಮೇಜರ್. ತನ್ನ ಮದುವೆ ವಿಷಯದಲ್ಲಿ ನಿರ್ಧಾರ ತಗೊಳ್ಳೋ ಹಕ್ಕು ಅವಳಿಗಿದೆ. ಅವಳಿಗೇನು ಸರಿ ಅನ್ನಿಸ್ತೋ ಹಾಗೆ ಮಾಡಿದ್ದಾಳೆ. ಅವಳೆಲ್ಲಿದ್ರೂ ಸುಖವಾಗಿರಲಿ ಅಂತ ಹರ್ಸೋದಷ್ಟೇ ಈಗ ನಮ್ಮ ಕೆಲಸ. That's all.
ಸಮಾಧಾನ ಮಾಡ್ಕೊ. ಏನ್ ಮಾತಾಡ್ತಿದ್ದೀರಿ ರಮೇಶ್ ನೀವು? ಆ ಕಳ್ಳ ಆ ಬೀದಿ ಬಿಕಾರಿನೇ ಬೇಕು ಅಂತ ಹೋಗಿದ್ದಾಳ ಅವಳು. ಅವಳ ಜೊತೆ ಖುಷಿಯಾಗಿರಕ್ ಸಾಧ್ಯನಾ? ಈಗ ಅವಳಿಗೆ ಏನೂ ಗೊತ್ತಾಗಲ್ಲ. ಲವ್ ತಾಳಿ ಅಂತ ದೊಡ್ಡದಾಗಿ ಮಾತಾಡ್ತಿದ್ದಾಳೆ. ನಾಳೆ ಅವನ್ ಮನೇಲಿ ಒಪ್ಪತ್ತಿನ ಊಟಕ್ಕೂ ಪರದಾಡ್ಬೇಕಾಗತ್ತಲ್ಲ. ಆಗ ಅವಳಿಗೆ ಅರ್ಥ ಆಗುತ್ತೆ. ಆಗ ಅರ್ಥ ಆಗುತ್ತೆ. ನನಗೆ ಕ್ಷಮಿಸ್ಬಿಡಿರಿ ಸರ್. ರಚನಾ ಮಾಡಿದ ತಪ್ಪಿಗೆ ನೀವ್ಯಾಕೆ ಕ್ಷಮೆ ಕೇಳ್ತೀರಾ ಕಮಲಿ ಅವರೇ? ಸರ್, ರಚನಾ ನಿಶ್ಚಿತಾರ್ಥ ಚಿರನ್ ಜೊತೆ ಆಗಬಾರ್ದು. ರಚನನ್ ಮನ್ಸ್ನಾಗಿರೋದು ಅಮರಣ್ಣನೇ ಅಂತ ನಂಗೆ ಗೊತ್ತಿರೋದ್ರಿಂದ ಅವರಿಬ್ಬರೇ ಒಂದಾಗಬೇಕು ಅನ್ನೋ ಕಾರಣಕ್ಕೆ ಅಮರಣ್ಣನ ಜೊತೆ ರಚನನ್ನ ನಾನೇ ಕಳಿಸ್ಕೊಟ್ಬಿಟ್ಟೆ ಸರ್. ಏನು ಹೇಳ್ತೀರಾ ಕಮಲಿ ಅವರೇ? ನೀವು ಈ ಕೆಲಸ ಮಾಡಿದ್ರಾ? ಹೌದು ಸರ್. ಈ ಲಗ್ನ ದಿವಸದಾಗೆ ನೀವು ಮದ್ಯ ಬರಬೇಡಿ ಅಂತ ಹೇಳಿದ್ರು. ನನ್ನ ಮದ್ಯ ಬಂದ್ಬಿಟ್ಟೆ. ಕಮಲಿ ಅವರೇ, ಎಷ್ಟು ಈಸಿಯಾಗಿ ಹೇಳ್ತಿದ್ದೀರಾ. ಮದ್ಯ ಬಂದೆ, ರಚನನ್ನ ಅಮರ್ ಜೊತೆ ಕಳಿಸ್ಕೊಟ್ಟೆ ಅಂತ. ಅಲ್ಲ ಕಮಲಿ ಅವರೇ, ನೀವೆಂತ ದೊಡ್ಡ ತಪ್ಪು ಮಾಡಿದ್ದೀರಾ ಗೊತ್ತಾ? ನಿಮ್ಮ ಅಣ್ಣಂಗೆ ಹೆಲ್ಪ್ ಮಾಡಕ್ ಹೋಗಿ ನನ್ನ ತಂಗಿ ಜೀವನ ಯಾಕೆ ಹಾಳು ಮಾಡಿದ್ರಿ? ಇದರಿಂದ ನಮ್ಮ ಮನೆ ಮರ್ಯಾದೆ ಹೋಗುತ್ತೆ ಅಂತ ನಿಮಗೆ ಗೊತ್ತಿರ್ಲಿಲ್ವಾ? ಅಮ್ಮಂಗೆ ಎಷ್ಟು ದೊಡ್ಡ ಆಘಾತ ಆಗುತ್ತೆ ಅಂತ ನಿಮಗೆ ಗೊತ್ತಿರ್ಲಿಲ್ವಾ? ಕಡೆಗೂ ನಮ್ಮ ಮನೆ ಮರ್ಯಾದೆ ಹೋದ್ರೂ ಪರವಾಗಿಲ್ಲ, ನಿಮ್ಮ ಅಣ್ಣಂಗೆ ಒಳ್ಳೆಯವರಾಗಬೇಕು ಅಷ್ಟೇ ಅಲ್ವಾ? ನೀವು ಈ ಥರ ಮಾಡ್ತೀರಾ ಅಂತ ನಾನು ಅನ್ಕೊಂಡಿರಲಿಲ್ಲ ಕಮಲಿ ಅವರೇ. ನನ್ನ ಮಾತು ಹೊಸಿ ಕೇಳಿ ಸರ್. ನಾನು ಅಮರಣ್ಣಗೋಸ್ಕರ ಇದನ್ನೆಲ್ಲ ಮಾಡಲಿಲ್ಲ. ರಚನಗೂ ಅಮರಣ್ಣನ ಮ್ಯಾಕೆ ಪಿರುತಿ ಐತೆ ಅಂತ ಗೊತ್ತಾದ ಮ್ಯಾಕೆನೆ ನಾನು ಅವಳನ್ನ ಅವನ ಜೊತೆ ಕಳಿಸ್ಕೊಟ್ಟಿದ್ದು. ನಾವೆಲ್ಲರೂ ಅಂದ್ಕೊಂಡಂಗೆ ರಚನಾ ತನ್ನ ಕುತ್ತಿಗೆಯಲ್ಲಿದ್ದ ತಾಳಿನ ಕಿತ್ತು ಅಮರಣ್ಣಂಗೆ ತಂದ್ಕೊಡ್ಲಿಲ್ಲ ಸರ್. ಅದನ್ನ ಕುತ್ತಿಗೆನಾಗೆ ಬಚ್ಚಿಟ್ಕೊಂಡು ಬೇರೆ ಯಾವುದೋ ತಾಳಿನ ತಂದ್ಕೊಟ್ಟವಳೆ. ಅವಳು ಪ್ರೀತಿ ಇರ್ಲಿಲ್ಲ ಅಂದಿದ್ರೆ ಇದೆಲ್ಲ ಮಾಡ್ತಿದ್ಲ ಸರ್. ನೀವೇ ಹೇಳಿ. ಇವತ್ತತ್ತೆಗಾಗಿದ್ದು ಆಘಾತ ಅಲ್ಲ ಸರ್. ಚಿರಾನ್ ಜೊತೆ ರಚನಾ ಲಗ್ನ ಆಗಿ ಮುಂದೆ ಅವನ ಬಣ್ಣ ಬಯಲಾದಾಗ ಆಯ್ತಿತ್ತಲ್ಲ, ಅದು ಸರ್ ದೊಡ್ಡ ಆಘಾತ. ನೀವೆಲ್ಲ ಅನ್ಕೊಂಡಂಗೆ ಅವನು ಯಾವ ಅಮೆರಿಕಕ್ಕೂ ಹೋಯ್ತಿರ್ಲಿಲ್ಲ ಸರ್. ರಚನನ್ ಜೊತೆ ಸಂಸಾರನೂ ಮಾಡ್ತಿರ್ಲಿಲ್ಲ. ಅವಳ ಜೊತೆ ಲಗ್ನ ಆದ್ಮ್ಯಾಕೆ ಈ ಆಸ್ತಿನೆಲ್ಲ ತನ್ನ ಹೆಸರಿಗೆ ಮಾಡ್ಕೊಂಡು ಪರಾರಿ ಆಯ್ತಿದ್ದ. ದಿಟ್ಟ ಸರ್ ಇದು. ಅವನೇ ಈಸೆನ ನಂತವ ಹೇಳೋನೆ. ಮೈ ತುಂಬ ಈಸ ತುಂಬಿಕೊಂಡಿರೋ 2 ತಲೆ ಹಾವು ಸರ್ ಅವನು. ಈಸಿದಾಗೆ ನೀವು ನನ್ನ ನಂಬಕ್ಕಿಲ್ಲ ಅಂತ ನಂಗೆ ಸೆಂದ ಗೊತ್ತು. ಇದೇ ನಿಜ ಆಗಿದ್ರೆ ಈ ವಿಷಯ ಅಮ್ಮಂಗೆ ಯಾಕೆ ಗೊತ್ತಾಗ್ಲಿಲ್ಲ? ಸರ್, ಅವನು ಎರ್ಚಿರೋ ಮಂಕ್ ಬುದ್ಧಿಯಿಂದ ಇದ್ಯಾವುದು ಗೊತ್ತಾಗ್ಲಿಲ್ಲ ಸರ್. ಇದೆಲ್ಲ ಗೊತ್ತಾಗೋ ಹೊತ್ತಿಗೆ ಕಾಲ ಮೀರೋಯ್ತಿತ್ತು. ನಂಗೆ ಗೊತ್ತು ಸರ್, ಈಗಲೂ ನೀವು ನನ್ನ ನಂಬಕ್ಕಿಲ್ಲ ಅಂತವ. ಆದ್ರೆ ಹೇಳ್ತೀನಿ ಕೇಳಿ. ನಾನು ತುಂಬಾನೇ ಪಿರುತಿ ಮಾಡೋ ನಿಮ್ ಯಾಕೆ? ನೀವು ಕಟ್ಟಿದ ತಾಳಿ ಮ್ಯಾಕೆ ಆಣೆ ಮಾಡಿ ಹೇಳ್ತಿದ್ದೀನಿ ಸರ್. ಆ ಚಿರಾಂತೂ ಸರಿ ಇಲ್ಲ ಸರ್. ಅವನ್ ರಚನೆನ ಲಗ್ನ ಆಯ್ತಿರೋದೇ ಈ ಆಸ್ತಿಗೋಸ್ಕರ.
ಇದೇ ಸತ್ಯ ಸರ್, ನನ್ನ ನಂಬಿ. ಅದಕ್ಕೆಯ ಸರ್ ನಾನು ಮಾಡಿರೋದು ತೆಪ್ಪು ಅಂತ ನನ್ಗೆ ಅನ್ನಿಸ್ತಿಲ್ಲ. ನಿಮ್ಮ ತಂಗಿ ಒಬ್ಬ ಮೋಸ್ಗಾರನ್ನ ಕಟ್ಕೊಂಡು ಜೀವನ ಪೂರ್ತಿ ಕಣ್ಣೀರು ಹಾಕೋದಕ್ಕಿಂತ ಒಬ್ಬ ಕಳ್ತನ ಮಾಡ್ತಿದ್ದವನು ತನ್ನ ತಪ್ಪನ್ನ ಅರಿವು ಮಾಡಿಕೊಂಡು ಈಗ ನ್ಯಾಯವಾಗಿ ಬದುಕ್ತಿದ್ದಾನಲ್ಲ, ಅಂಥವನ ಜೊತೆ ಹೋದ್ರೆ ನಗ್ತಾ ಬದುಕ್ತಾಳಲ್ವಾ ಸರ್? ವಾವ್ ಕಮಲಿ, ನಿನ್ ಹೆಣ ಹೂತಾಕೋಕೆ ನೀನೇ ಗುಂಡಿ ತೋಡ್ಕೊಂಡಿದ್ಯಾ. ಜಸ್ಟ್ ನಿನ್ನ ಗುಂಡಿ ಕಡೆ ಪುಷ್ ಮಾಡಿದ್ರೆ ನನ್ ಕೆಲ್ಸ ಈಸಿ ಆಗುತ್ತೆ. ಈ ಬೆಂಕಿನ ಎಲ್ಲಿ ಹಚ್ಬೇಕೋ ಅಲ್ಲಿ ಹಚ್ತೀನಿ. ತಾರಾ ಆಂಟಿ, ಆಂಟಿ ನೀವು ಹೀಗಿರೋದು ನನ್ನಿಂದ ನೋಡೋಕ್ಕಾಗ್ತಿಲ್ಲ. ರಚನಾ ಈ ಥರ ಮಾಡಬಾರ್ದಾಗಿತ್ತು. ಇಟ್ಸ್ ಸೋ ಸ್ಯಾಡ್. ಅನಿಕಾ ಪ್ಲೀಸ್, ಹೀಗೆಲ್ಲ ಮಾತಾಡಿ ನನ್ನನ್ನು ಇನ್ನಷ್ಟು ಹರ್ಟ್ ಮಾಡಬೇಡ. ಒಂಟಿಯಾಗಿರೋದಕ್ಕೆ ಬಿಡು. ಆಂಟಿ, ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕು ಅಂತ ಬಂದೆ. ಆ್ಯಕ್ಚುಲಿ ರಚನಾ ಅವಳೇ ಅಮರ್ ಜೊತೆ ಹೋಗಿಲ್ಲ. ಅವಳೇ ಹೋಗಿಲ್ಲ ಅಂದ್ರೆ? ಆಂಟಿ, ಇದೆಲ್ಲ ಆ ಕಮಲಿದು ಪ್ಲಾನ್ ಆಂಟಿ. ಅವಳೇ ಅಮ್ಮನ ಕರೆಸಿ ರಚನನ್ನ ಅವನ ಜೊತೆ ಕಳ್ಸಿದಾಳೆ. ಏನ್ ಹೇಳ್ತಾ ಇದೀಯ ನೀನು? ನಿಜಾನಾ? 100% ನಿಜ ಆಂಟಿ. ಬೇಕಾದ್ರೆ ನೀವು ಕಮಲಿನ ಕೇಳಿ. ಕಮಲಿ, ಕಮಲಿ, ಕಮಲಿ. ಅತ್ತೆಮ್ಮ, ನೀನೇನಾ ಇದಕ್ಕೆಲ್ಲ ಡೈರೆಕ್ಟರ್? ಅತ್ತೆಮ್ಮ, ತಾರಾ, ಯಾಕೆ ಹೀಗ್ ಮಾಡ್ದೆ? ಯಾಕೆ ನನ್ನ ಮಗಳ ಜೀವನಕ್ಕೆ ಕೊಳ್ಳೆ ಇಟ್ಟೆ? ಇವತ್ತು ಚಿರಂತ್ ಜೊತೆ ನನ್ನ ಮಗಳ ರಚನಾ ನಿಶ್ಚಿತಾರ್ಥ ಸಾಂಗವಾಗಿ ನಡೀತಾ ಇತ್ತು. ಯಾಕೆ ಅವಳ ಜೀವನನ ಹಾಳು ಮಾಡಿ ಆ ಕಳ್ಳನ ಜೊತೆ ಕಳಿಸ್ಕೊಟ್ಟೆ ನೀನು? ಅತ್ತೆಮ್ಮ ನನಗೆ ಸಂಸ್ಬಿಡಿ. ರಚನಾ ಓಡೋಗೋದಕ್ಕೆ ನಾನು ಸಹಾಯ ಮಾಡಿದೆ ದಿಟ್ಟ, ಆದ್ರೆ ಅವಳ ಜೀವನ ಹಾಳು ಮಾಡ್ಬೇಕು ಅಂತ ಅಲ್ಲ ಅತ್ತೆಮ್ಮ. ಅವಳ ಮನ್ಸನ್ನಾಗಿದ್ದು ಅಮರಣ್ಣ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಆ ಚಿರಂತು ಒಳ್ಳೆ ಹುಡುಗ ಅಲ್ಲ ಅತ್ತೆಮ್ಮ. ಸಾಕ್ ನಿಲ್ಸು ನೀನು. ನೀನ್ ಮಾಡಿದ್ ಸರಿ ಅಂತ ಪ್ರೂವ್ ಮಾಡಕ್ ಹೋಗಿ ಚಿರಂತು ಸರಿ ಇಲ್ಲ ಅನ್ಬೇಡ ನೀನು. ನನ್ನ ಮಗಳು ನನ್ನ ಮಾತು ಮೀರಲ್ಲ ಅಂದಿದ್ಲು, ಆದ್ರೆ ನೀನೇ ಅವಳ ತಲೆ ಕೆಡಿಸಿ ಆ ಅಮ್ಮರ್ ಇಲ್ಲಿ ತನಕ ಬರೋ ಹಾಗೆ ಮಾಡಿ ಅವನ ಜೊತೆ ಅವಳನ್ನ ಕಳಿಸ್ಕೊಟ್ಟಿದ್ಯಾ. ದ್ರೋಹ, ದೊಡ್ಡ ದ್ರೋಹ ಮಾಡ್ಬಿಟ್ಟೆ ನೀನ್ ನನಗೆ. ಈ ಮನೆ ಸೊಸೆಯಾಗಿ ಈ ಮನೆಗ್ ಒಳ್ಳೆದನ್ನ ಬಯಸೋದ್ ಬಿಟ್ಟು ಕೆಡಕನ್ನ ಬಯಸ್ಬಿಟ್ಟೆ ನೀನು. ಇನ್ನ ನಿನಗೆ ಕ್ಷಮೆ ಇಲ್ಲ. ಅತ್ತೆಮ್ಮ, ನಡೆ ಆಚೆಗೆ. ನೀನ್ ಇನ್ನೊಂದು ತಪ್ಪು ಮಾಡಿದ್ರು ಈ ಮನೆ ನೀನು ಇರ್ಕೂಡ್ದು ಅಂದಿದ್ದೆ. ನೆನ್ನೆನೂ ನಾನು ನಿನಗೆ ವಾರ್ನಿಂಗ್ ಕೊಟ್ಟಿದ್ದೆ, ಆದ್ರೂ ನೀನ್ ತಿದ್ಕೊಳ್ಳಿಲ್ಲ. ಇನ್ನೂ ನಿನ್ನ ಈ ಮನೇಲೆ ಉಳಿಸ್ಕೊಂಡ್ರೆ ಈ ಮನೆನೇ ಮುಳುಗಿಸ್ಬಿಡ್ತೀಯ ನೀನು. ನನ್ನಿಂದ ಎಲ್ರನ್ನೂ ದೂರ ಮಾಡ್ಬಿಡ್ತೀಯ.
ಹೋಗೆ ಇಲ್ಲಿಂದ. ಹೋಗ್ತೀಯೋ ಇಲ್ವೋ ನಿನ್ನ? ಇನ್ನೊಂದು ಸರಿ ಕಮಲಿ ಮೇಲೆ ಕೈ ಮಾಡಿದ್ರೆ ನಾನು ಸುಮ್ಮನೆ ಇರಲ್ಲ. ಅರ್ಚನಾ ಓಡ್ ಹೋಗಿದ್ದಕ್ಕೆ ನೀನು ಕಮಲಿನ ಮನೆಯಿಂದ ಆಚೆ ಹಾಕೋದಾದ್ರೆ ಮೊದಲು ನನ್ನನ್ನು ಮನೆಯಿಂದ ಆಚೆ ಹಾಕು. ರಮೇಶ್, ಯಾಕೆಂದ್ರೆ ರಚನಾನು ಅಮರ್ನು ಒಂದು ಮಾಡುವಂತ ಕಮಲಿಗೆ ಹೇಳ್ಕೊಟ್ಟಿದ್ದೆ ನಾನು. ರಚನಾ ಮನ್ಸಲ್ಲಿ ಯಾವತ್ತೂ ಇದ್ದಿದ್ದು ಅಮರೇ. ಅವಳು ಅಮರ್ ಜೊತೆ ಮಾತ್ರ ಸುಖವಾಗಿರೋಕ್ ಸಾಧ್ಯ ಅಂತ ನಮಗನ್ಸಿತ್ತು. ಅದಕ್ಕೆ ನಾನು ಕಮಲಿ ಅವರಿಬ್ಬರನ್ನು ಒಂದು ಮಾಡೋದಕ್ಕೆ ಪ್ರಯತ್ನ ಪಟ್ಟು. ನಿನ್ನ ದೃಷ್ಟಿಯಲ್ಲಿ ಇದು ತಪ್ಪು ಅಂತ ಅನ್ಸ್ಬಹುದು, ಆದ್ರೆ ಇದು ಸರಿನೇ ತಾರ. ಇದನ್ನ ಒಪ್ಕೊಳ್ಳೋದು ಬಿಡೋದು ನೆನಪು ಬಿಟ್ಟಿತ್ತು. ಇನ್ ಕೇಸ್ ಇದು ಒಂದು ಮಹಾಪರಾಧ ಅಂತ ನಿನಗನ್ಸಿದ್ರೆ ಕಮಲಿ ಜೊತೆ ನಾನು ಈ ಮನೆ ಬಿಟ್ಟು ಹೋಗ್ತೇನೆ. ಆಮೇಲೆ ನೀನು ಈ ಮನೆಯಲ್ಲಿ ನಿನ್ಗೆ ಇಷ್ಟ ಬಂತ ಆಗಿರ್ಬೋದು. ಓಕೆ? ಮೋಸ ಮೋಸ ಕಟ್ಕೊಂಡು ಗಂಡನೋ ಇವತ್ ನನಗ್ ಮೋಸ ಮಾಡ್ಬಿಟ್ರು. ನೋಡು ರಿಷಿ, ನೋಡು ನಿನ್ ಹೆಂಡತಿಯಿಂದ ಆಗ್ತಿರೋ ತೊಂದರೆಗಳನ್ನ ನೋಡು. ನನ್ ಮಗಳು ಯಾವನ್ ಜೊತೆನೋ ಓಡೋದ್ಲು. ಯಾವತ್ತು ನನ್ ಮೇಲೆ ದನಿ ಎತ್ತದೇ ಇರೋ ಗಂಡನು ತಿರುಗ್ ಬಿದ್ರು. ನಮ್ಮನೇಲೆ ಇನ್ನು ಉಳಿಸ್ಕೋಬೇಕಾ? ಇಂಥವಳಿಗೆ ನಿಮ್ಮಪ್ಪ ಸಪೋರ್ಟ್ ಮಾಡ್ಬೇಕಾ? ಹೇಳೋ ರಿಷಿ. ನನ್ನ ಜೀವನದಲ್ಲಿ ನಾನು ಹೆಚ್ಚಾಗಿ ಮರ್ಯಾದೆ ಕೊಡೋದು ನಿಮ್ಮ ಮಾತಿಗಮ್ಮ. ಕಮಲಿ ಅವರು ನಿಮಗೆ ನೋವಾಗೋ ಥರ ಯಾವಾಗ ನಡ್ಕೊಂಡಿದ್ದಾರೋ ಆಗ ನಾನು ಅವ್ರಿಗೆ ಬುದ್ಧಿ ಹೇಳಿದ್ದೀರಮ್ಮ. ಅದು ನಿಮಗೂ ಚೆನ್ನಾಗಿ ಗೊತ್ತು. ಕಮಲಿ ಅವರು ನನ್ನ ಮೇಲೆ ನಂಬಿಕೆ ಇಟ್ಕೊಂಡು ಈ ಮನೆಗೆ ಬಂದಿಯಾರಮ್ಮ. ಅಂಥದ್ರಲ್ಲಿ ನನ್ನ ಮೇಲೆ ಪ್ರಮಾಣ ಮಾಡಿ ಆ ಹುಡುಗ ಸರಿ ಇಲ್ಲ, ಅದು ಸತ್ಯ ಅಂತ ಹೇಳಿದ್ದಾರೆ. ಈ ವಿಚಾರದಲ್ಲಿ ನನಗೆ ಕಮಲಿ ಅವ್ರನ್ನೇ ನಂಬೇಕು ಅನ್ನಿಸ್ತಿದೆ ಅಮ್ಮ. ರಚನಾ ಅಮರ್ ಜೊತೆ ಹೋಗಿದ್ದು ಸರಿನೋ ತಪ್ಪೋ ನನಗೆ ಗೊತ್ತಾಗ್ತಿಲ್ಲಮ್ಮ. ಆದ್ರೆ ಈ ಮದುವೆ ಚಿರಣ್ ಜೊತೆ ಮುರಿದು ಬಿದ್ದಿದ್ದು ನನಗೆ ಸರಿ ಅನ್ನಿಸ್ತಿದೆ. ಅಂದಮೇಲೆ ನನ್ನ ಹೆಂಡತಿ ಮದುವೆ ನಡೀದೇ ಇರೋ ಹಾಗೆ ಮಾಡಿದ್ದಾರೆ ಅಂದ್ರೆ ಅದು ಸರಿನೇ ಅಮ್ಮ. ಈ ವಿಚಾರದಲ್ಲಿ ನಾನು ಕಮಲಿ ಅವ್ರ ಪರವಾಗಿ ನಿಂತಿದ್ದೀನಮ್ಮ. ಕಮಲಿ ಅವರು ಈ ಮನೆಯಿಂದ ಹೊರಗಡೆ ಹೋಗಬೇಕು ಅಂದ್ರೆ ನಾನು ಈ ಮನೆಯಿಂದ ಹೊರಗಡೆ ಹೋಗ್ತಿದ್ದೀನಿ.